ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ, ಮಗುಗೆ ಇವತ್ತು ರಜೆ. ಸೊ ಇವತ್ತು ನಮಗೆ ಸ್ವಲ್ಪ ಹೊರಗೆ ಹೋಗೋಕ್ಕಿದೆ. ಸೊ ಅದಕ್ಕೆ ಮಾರ್ನಿಂಗ್ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ಇದು ಅವರೆಕಾಯಿ ಅಂತ ಹೇಳ್ತಾರೆ. ಅದನ್ನ ನಾನು ರಾತ್ರಿಯೇ ಕಟ್ ಮಾಡಿ ಇಟ್ಟಿದ್ದೆ. ಅದನ್ನ ಇವಾಗ ತೆಗೆದು ನಾನು ಪಲ್ಯ ಮಾಡ್ತಿದ್ದೀನಿ. ಪಕ್ಷಿಗಳದ್ದು ಸೌಂಡ್ ಕೇಳಿಸ್ತಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ. ಮಾರ್ನಿಂಗ್ ಯಾವತ್ತೂ ಪಕ್ಷಿಗಳದ್ದು ಈ ಸೌಂಡ್ ಇರುತ್ತೆ. ಇದು 6 o'clock ಆಗಿತ್ತು ನಾನು ಹೇಳುವಾಗ. ಇವಾಗ ಸ್ವಲ್ಪ ಕತ್ಲೆನೇ, ಬೇಗ ಬೆಳಕಾಗ್ತಿಲ್ಲ. ಒಂದು 6:30 6:45 ಆಗಬೇಕು ಸ್ವಲ್ಪ ಬೆಳಕು ಬರೋಕ್ಕೆ. ನಾನು ಫಸ್ಟ್ ಪಲ್ಯಕ್ಕೆ ಏನು ಬೇಕು ಅದನ್ನ ಮಾಡಿ ಇಡ್ತಾಯಿದ್ದೀನಿ. ತೆಂಗಿನಕಾಯಿ ತುರ್ಕೊಂಡು ಅದಕ್ಕೆ ನಾನು ರೆಡ್ ಚಿಲ್ಲಿ ಹಾಕ್ತೀನಿ. ರೆಡ್ ಚಿಲ್ಲಿ, ಸ್ವಲ್ಪ ಜೀರಿಗೆ, ಅರಿಶಿನ ಹಾಕಿ ಸ್ವಲ್ಪ ಮಾಡ್ತೀನಿ. ಅದನ್ನ ಲಾಸ್ಟಿಗೆ ಹಾಕ್ಕೊಳ್ಳೋಕ್ಕೆ. ನೋಡಿ, ಇವಾಗ ಗ್ಯಾಸ್ ಇಲ್ಲ, ನನ್ನದು ಗ್ಯಾಸ್ ಖಾಲಿ ಆಗಿದೆ ಸಾಯಂಕಾಲ. ಸೊ ಅದಕ್ಕೆ ನಾನೆಲ್ಲ ಒಲೆಯಲ್ಲಿ ಮಾಡ್ತಾಯಿದ್ದೀನಿ. ಇವತ್ತೇ ಫಸ್ಟ್ ಟೈಮ್ 2 ಒಲೆನೂ ಕತ್ತಿಸಿ ನಾನಿವತ್ತು ಅಡುಗೆ ಮಾಡ್ತಾಯಿದ್ದೀನಿ. ಒಂದು ಒಲೆಯಲ್ಲಿ ನಾನು ಅನ್ನಕ್ಕೆ ನೀರು ಇಟ್ಟಿದ್ದೀನಿ. ಅದು ಅನ್ನ ಬೇಯೋಕ್ಕೆ ಒಂದು 1 hour ಆಗುತ್ತೆ. ಸೊ ಅದಕ್ಕೆ ಇನ್ನೊಂದು ಒಲೆ ಕೂಡ ಕತ್ತಿಸಿ ಅದರಲ್ಲಿ ಮಾಡಿಕೊಳ್ಳುವ ಅಂತ. ಎಲ್ಲರೂ ಹೇಗೆ ಮಾಡ್ತೀರ ಪಲ್ಯ, ಅದೇ ರೀತಿಯೇ ನಾನು ಮಾಡ್ತಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ ಸಿಡಿಸಿ ಮತ್ತು ಈರುಳ್ಳಿ, ಹಸಿಮೆಣಸು, ಕರಿಬೇವು ಮತ್ತು 2-3 ಬೆಳ್ಳುಳ್ಳಿ ಹಾಕಿ ಚೆಂದ ಫ್ರೈ ಮಾಡಿ ಅವರೆಕಾಯಿನ ತಗೊಂಡು ಅದರಲ್ಲಿ ಹಾಕಿ ಅದನ್ನ ಚೆಂದ ಮಿಕ್ಸ್ ಮಾಡ್ತೀನಿ. ಮತ್ತು ಉಪ್ಪು ಹಾಕಿ ಬೇಯಿಸ್ತೀನಿ. ನೀರು ಹಾಕೋದು ಬೇಡ, ಅದು ತೊಳೆದ ನೀರಿರುತ್ತಲ್ಲ ಅದೇ ಸಾಕು. ಇದಕ್ಕೆ ಬೇಗ ಬೇಯುತ್ತೆ. ಮತ್ತು ನಾವು ಲಾಸ್ಟಿಗೆ ಕ್ರಷ್ ಮಾಡಿಟ್ಟಿದ್ದ ತೆಂಗಿನಕಾಯಿ ಮತ್ತು ಒಣಮೆಣಸು ಮತ್ತು ಜೀರಿಗೆ, ಅರಿಶಿನ ಹಾಕಿ ನಾನು ಸ್ವಲ್ಪ ಕ್ರಷ್ ಮಾಡಿಟ್ಟಿದ್ದೆ. ಅದನ್ನ ಹಾಕಿ ಇಳಿಸಿದ್ರೆ ಆಯಿತು, ಅಷ್ಟೇ ಪಲ್ಯ. ಇದು ಟೊಮೆಟೊ ಗೊಜ್ಜು ಮಾಡುವ ಅಂತೇಳಿ ಕಟ್ ಮಾಡ್ತಾ ಇದ್ದೀನಿ. ಇವತ್ತು ದೋಸೆ ಮಾಡುವ ಅಂತ. ಅದು ಬೇಗ ಆಗ್ತದಲ್ವ ಒಲೆಯಲ್ಲಿ. ಸೊ ಅದಕ್ಕೆ ದೋಸೆಗೆ ನಾನು ನೆನೆಸಿಟ್ಟಿದ್ದೆ. ಅದಕ್ಕೆ ದೋಸೆಗೆ ಕಾಂಬಿನೇಷನ್ ಆಗಿ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ. ಇದು ಮೀನು ಸಾರು ಇವಾಗ ಮಾಡೋಕ್ಕೆ. ತೆಂಗಿನಕಾಯಿ ಮತ್ತು ಮೆಣಸಿನ ಪುಡಿ, ಅರಿಶಿನ, ಸ್ವಲ್ಪ ಜೀರಿಗೆ ಮತ್ತು ಶುಂಠಿ ಸ್ವಲ್ಪ ಹಾಕಿ ರುಬ್ಕೊಂಡಿರ್ತಿದ್ದೀನಿ. ಮತ್ತು ಇದಾದಮೇಲೆ ಎಲ್ಲ ಕಲಸಿಟ್ರೆ ಮತ್ತು ತೆಗೆದು ಒಲೆಯಲ್ಲಿ ಇಡಬೇಕಷ್ಟೆ. ಮತ್ತು ನಾವಿಲ್ಲಿ ಫ್ರೈ ಮಾಡಿ ಮೀನು ಸಾರು ಮಾಡೋದಿಲ್ಲ, ಅದು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ಹೀಗೆ ಮಾಡೋದು. ಇವಾಗ ಮೀನು ಸಾರಿಗೆ ನಾನು ತೆಂಗಿನಕಾಯಿ ರುಬ್ಬಿಟ್ಟಿದ್ದನ್ನ ಹಾಕ್ತಿದ್ದೀನಿ. ಅದಕ್ಕೆ ಟೊಮೆಟೊ,
ಹಸಿಮೆಣಸು ಮತ್ತು ಹುಳಿ ನೀರು, ಕರಿಬೇವು ಸೊಪ್ಪು ಹಾಕಿ ಉಪ್ಪು ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ಅದಾಯಿತು. ಮತ್ತು ತೆಗೆದು ಒಲೆಯಲ್ಲಿಟ್ಟು ಲಾಸ್ಟಿಗೆ ಕುದಿ ಬಂದ ಮೇಲೆ ಮೀನು ಹಾಕಿದ್ರೆ ಮೀನು ಸಾರು ರೆಡಿ ಆಗುತ್ತೆ. ಇವಾಗ ಟೊಮೆಟೊ ಗೊಜ್ಜು ಸಹ ರೆಡಿ ಆಯಿತು. ಇದಕ್ಕೆ ನಾನು ಮಾಮೂಲಿ ಎಲ್ಲರೂ ಮಾಡೋಂಗೆ, ಆದರೆ ನಾನು ಸ್ವಲ್ಪ ಚಿಕನ್ ಮಸಾಲೆ ಸೇರಿಸ್ತೀನಿ ನಾನು ಟೊಮೆಟೊ ಗೊಜ್ಜು ಮಾಡುವಾಗ. ಅದನ್ನು ಸೇರಿಸಿ ಎಷ್ಟು ಬೇಕಷ್ಟು ನೀರು ಹಾಕಿ ಅದನ್ನು ಕುದಿಸಿ ತೆಗಿತಿದ್ದೀನಿ. ಇವಾಗ ದೋಸೆ ಹುಯ್ತಾ ಇದ್ದೀನಿ. ಮೀನು ಸಾರು ಮಾಡೋದಕ್ಕೆ ಆಗಿಲ್ಲ, ಹಸ್ಬೆಂಡಿಗೆ ಬೇಗ ಹೋಗಬೇಕಿತ್ತು, ಸೊ ಅದಕ್ಕೆ ಅದು ಲೇಟ್ ಆಗುತ್ತೆ ಅಂತೇಳಿ ಇವಾಗ ದೋಸೆ ಹುಯ್ತಾ ಇದ್ದೀನಿ. ಲಾಸ್ಟಿಗೆ ಮೀನು ಸಾರು ಮಾಡಿದ್ವ ಅಂತ. ಆಯಿತು, ಇನ್ನು ದೋಸೆ ಸುಡುವ ಕೆಲಸ ತಂಗಿಗೆ ಕೊಟ್ಟು ನಾನೆಲ್ಲ ಕ್ಲೀನ್ ಮಾಡಿ ಪಾತ್ರೆಯಲ್ಲಿತ್ತು ಎಲ್ಲ ತೊಳೆದು ಮಡಗಿದ್ದೆ. ಮತ್ತು ಇವಾಗ ಬಟ್ಟೆ ಎಲ್ಲ ಒಗಿಬೇಕು. ಎಲ್ಲ ಮಾರ್ನಿಂಗೇ ಕೆಲಸ ಮಾಡಿದ್ರೇ ನನಗೆ ತುಂಬ ಖುಷಿ. ಎಲ್ಲಿಗಾದರೂ ಹೋಗಬೇಕಾದ್ರೆ ಮಾರ್ನಿಂಗೇ ಇದ್ದು ಬೇಗ ಮಾಡಿ ಎಲ್ಲ ಜಾಗಕ್ಕೂ ಹೋಗ್ಬೇಕು. ಆಗ ಬರುವಾಗ ನಮಗೊಂದು ಖುಷಿ ಆಗುತ್ತೆ ಮನೆಗೆ ಬರುವಾಗ. ಇಲ್ಲದಿದ್ದರೆ ಗಲೀಜಿದ್ರೆ ಅದೊಂಥರ ಆಗುತ್ತೆ ಮನಸ್ಸಿಗೆ. ಸೊ ಅದಕ್ಕೆ ಮಾರ್ನಿಂಗೇ ಎದ್ದು ಎಲ್ಲ ಕೆಲಸ ಮಾಡಿನೇ ಹೋಗೋದು ಎಲ್ಲಿಗೆ ಹೋಗಬೇಕಾದ್ರೂ. ಇವಾಗ ಮಗಳು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಯಿತು. ಇವಾಗ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಬಟ್ಟೆಲ್ಲ ಒಗೆದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವಾಗ ರೆಡಿ ಆಗ್ತಿದ್ದೀವಿ. ಚೇರ್ಪುಡೆ ಇವಾಗ ಹೊರಡ್ತಾ ಇದ್ದೀವಿ. ಅದಕ್ಕೆ ಇವಾಗ ಶೂ ಹಾಕು ಅಂತ ಹೇಳಿದ್ರೆ ಆಗ್ತಿಲ್ಲ, ನನಗೆ ಸ್ಲಿಪ್ಪರ್ಸ್ ಹಾಕು ಅಂತೇಳಿ ಸ್ಲಿಪ್ಪರ್ ಹಾಕ್ಕೊಂಡಿದ್ದಾಳೆ. ಅವಳು ಹೇಳಿದ್ದೇ ನಾನು ಹಾಕ್ಕೊಂಡು ಕೊಡಬೇಕು, ಡ್ರೆಸ್ ಆಗಲಿ ಇಲ್ಲ ಸ್ಲಿಪ್ಪರ್ಸ್ ಆಗಲಿ ಶೂ ಆಗಲಿ. ಶೂ ಸ್ವಲ್ಪ ಅವಳಿಗೆ ಇಷ್ಟ ಇಲ್ಲ, ಕಂಫರ್ಟ್ ಆಗಲ್ಲ ನಡೆಯೋಕ್ಕೆ, ಅದಕ್ಕೆ ಅವಳಿಗೆ ಸ್ಲಿಪ್ಪರೇ ಇಷ್ಟ ಅವಳಿಗೆ. ಅದು ಪುಳಿಂಗೂರು ಇದೇ ವಟ್ಟಿಪುರಂ ಅಂತ ಹೇಳೋದು. ಇದು ನಮ್ಮ ಟೌನ್, ಸ್ಮಾಲ್ ಟೌನ್. ಒಂದು ಅಂಗಡಿ ಇದೆ, ಮತ್ತು ರೇಷನ್ ಅಂಗಡಿ, ಮತ್ತು ಸ್ವಲ್ಪ ಫ್ಯಾನ್ಸಿ ಅಂಗಡಿ ಕೂಡ ಇದೆ, ಸ್ಲಿಪ್ಪರು ಅದು ಅಷ್ಟೇ, ಬೇರೆ ಏನಿಲ್ಲ. ಇದು ನೋಡಿ ನಮ್ಮ ಬಸ್, ಇದರಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಕೂತ್ಪರಂಬು ಬಂದ್ವಿ, ಇವಾಗ ಇಳಿದು ನಾವು ಹೋಗ್ತಾ ಇದ್ದೀವಿ. ಇದೇ ಕೂತುಪರಂಬು ಬಸ್ ಸ್ಟ್ಯಾಂಡ್ ನೋಡಿ. ಇದು ಕೇರಳ KSRTC ಬಸ್. ಇಲ್ಲಿ KSRTC ಬಸ್ಸಿಗೆ ಬೇರೆ ಸ್ಟ್ಯಾಂಡ್ ಏನಿಲ್ಲ, ಎಲ್ಲ ಸೇಮ್ ಸ್ಟ್ಯಾಂಡೇ. ಸ್ಟ್ಯಾಂಡಿಂದ ಒಂದು 5 ಮಿನಿಟ್ಸ್ ನಡಿಬೇಕು, ಹಾಗೆ ನಾವು ನಡೀತಾ ಇದ್ದೀವಿ. ಇದು ನೋಡಿ, ಇದು ಕೂತ್ಪರಂಬು ಗೌರ್ಮೆಂಟ್ ಹಾಸ್ಪಿಟಲ್. ಇದು ಹೊಸ ಬಿಲ್ಡಿಂಗ್ ಇವಾಗ ತೆಗೆದಿದ್ದು, ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ ಅದರೊಳಗೆ. ಎಲ್ಲರೂ ರೋಡ್ ಕ್ರಾಸ್ ಆಗುವಾಗ ಝೀಬ್ರಾ ಲೈನಲ್ಲಿ ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಹಾಗೆ ಝೀಬ್ರಾ ಲೈನಲ್ಲಿ ಹೋಗೋದು. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗುವಾಗ ಇದೇ ನಮಗೆ ಸೇಫ್ ಕೂಡ. ನಾವು ಹೋಗಿದ್ದ ಕೆಲಸ ಮುಗೀತು. ಸೊ ಬರುವಾಗ ಮಗುವಿಗೆ ಕಿಂಡರ್ ಜಾಯ್ ಬೇಕು ಅಂತ ಅಳ್ತಾ ಇದ್ಲು, ಸೊ ಅದಕ್ಕೆ ಕಿಂಡರ್ ಜಾಯ್ ಇಸ್ಕೊಂಡು ಕೊಡ್ತಿದ್ದಾಳೆ ತಂಗಿ. ಮತ್ತು ನಾವು ಸ್ಮಾರ್ಟ್ ಬಜಾರಿಗೆ ಬಂದ್ವಿ. ಇದು ಹೊಸದಾಗಿ ಓಪನ್ ಆಗಿದ್ದು, January 30ಗೆ ಓಪನ್ ಆಗಿದ್ದು. ನಾವು 31ಗೆ ಬಂದಿದ್ವಿ. ಗ್ರೌಂಡ್ ಫ್ಲೋರಲ್ಲಿ ತುಂಬ ರಶ್ ಇತ್ತು, ಅದಕ್ಕೆ ನಮಗೆ ಅಲ್ಲಿ ಬೇಡವೇ ಬೇಡ ಅಂತೇಳಿ ಮೇಲೆ ಹೋಗ್ತಾ ಇದ್ದೀವಿ. ಸಾರಿ, ಗ್ರೌಂಡ್ ಫ್ಲೋರ್ ಅಲ್ಲ, ಫಸ್ಟ್ ಫ್ಲೋರ್. ಇವಾಗ ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ.
ಬಸ್ಸಲ್ಲಿ ಬಂದಿದ್ದಲ್ವಾ, ಸೊ ಅದಕ್ಕೆ ತುಂಬ ತಗೊಳಕ್ಕಾಗೋದಿಲ್ಲ. ವೆಹಿಕಲಲ್ಲಿ ಬಂದಿದ್ದರೆ ತಗೊಂಡು ಹೋಗ್ಬೋದಾಗಿತ್ತು ಗ್ರೋಸರೀಸ್ ಎಲ್ಲ. ಮತ್ತು ನಾನು ಗ್ಲಾಸ್ ಇತ್ತು 99 ರುಪೀಸ್ದು 4 ಪೀಸ್, ತುಂಬ ಚೆನ್ನಾಗಿತ್ತು ಅದು. ಮತ್ತು 99 ರುಪೀಸ್ದು ಆಫರಲ್ಲಿ ಪ್ಲಾಸ್ಟಿಕ್ಸ್ದು ಬಾಕ್ಸ್ ಇತ್ತು. ಮತ್ತು ಈ ಥರ ಸೋಪ್ ಐಟಮ್ಸ್ ಅದೆಲ್ಲ ಆಫರಲ್ಲಿತ್ತು. ಅದೆಲ್ಲ ತಗೊಂಡು ಹೆಂಗೆ ಬಸ್ಸಲ್ಲಿ ಹೋಗೋದು ಅಂತೇಳಿ ಮತ್ತು ತಗೊಂಡಿಲ್ಲ. ನೆಕ್ಸ್ಟ್ ಟೈಮ್ ಬಂದು ತಗೊಳ್ಳುವ ಅಂತೇಳಿ ಇವಾಗೆಲ್ಲ ನೋಡ್ತಾ ಇದ್ದೀವಿ ಏನೇನಿದೆ ಅಂತೆಲ್ಲ. ಈ ಬ್ಲ್ಯಾಕ್ ವಾಟರ್ ಬಾಟ್ಲ್ ನೋಡಿ ಬೇಕು ಅಂತೇಳಿ ಕೂಗ್ತಾ ಇದ್ಲು, ನಾನು ತೆಗೆದು ಕೊಟ್ಟಿಲ್ಲ. ಬಾಟಲ್ಸ್ ತುಂಬ ಇತ್ತು ಮನೇಲಿ, ಅದಕ್ಕೆ ಬೇಡ ಅಂತೇಳಿ ತೆಗೆದಿಲ್ಲ. ಇದೆಲ್ಲ ನೋಡಿ 99 ರುಪೀಸೇ ಎಲ್ಲದಕ್ಕೂ. ಚೆನ್ನಾಗಿತ್ತು ಎಲ್ಲನೂ, ಆದರೆ ಹೀಗೆ ತಗೊಂಡು ಬರೋಕ್ಕಾಗೋದಿಲ್ಲಲ್ಲ ಬಸ್ಸಲ್ಲಿ, ಸೊ ಅದಕ್ಕೆ ತೆಗೆದಿಲ್ಲ. ನೆಕ್ಸ್ಟ್ ಟೈಮ್ ಹೋಗುವಾಗ ತೆಗಿಬೇಕು. അത് നോക്കട്ടെ എത്രയാന്ന്. 3 പീസ് സെറ്റ് 99 ആടുക്ക് നോക്കട്ട്. നോക്കട്ട് ആടക്ക്. ಡ್ರೆಸ್ಸಲ್ಲಿ ಹಾಗೆ ಕಲೆಕ್ಷನ್ ಇತ್ತಿಲ್ಲ. ಮತ್ತು ಇಲ್ಲಿ ಆಫರ್ ಇರೋದಂದರೆ ಗ್ರೋಸರೀಸ್ ಇದೆ, ಮತ್ತು ಪ್ಲಾಸ್ಟಿಕ್ ಐಟಮ್ಸ್ 99 ರುಪೀಸ್ದು, ಮತ್ತು ಶ್ಯಾಂಪು, ಸೋಪ್, ಲಿಕ್ವಿಡ್ಸ್, ಫೆನಾಯ್ಲ್ ಆ ಥರದ್ರಲ್ಲಿ ಆಫರ್ಸ್ ಇದೆ. ಮತ್ತೇನು ಅಷ್ಟು ಚೆನ್ನಾಗಿತ್ತಿಲ್ಲ. ಮತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಹೋಗಿ ಏನಾದರೂ ತಿನ್ನುವ ಅಂತ ಹೇಳಿ ಬಂದ್ವಿ. ಮಾರ್ನಿಂಗ್ ಎಲ್ಲ ಮಾಡಿ ಇಟ್ಟಿದ್ದೆ ಅಲ್ವಾ ಮನೇಲಿ, ಹೋಗಿ ಊಟ ಮಾಡಬೇಕು. ಸೊ ಅಷ್ಟಿಗೆ ಇವಾಗ ಸುಸ್ತಾಗಿತ್ತು, ಅದಕ್ಕೆ ಒಂದು ಜ್ಯೂಸ್ ಏನಾದರೂ ಕುಡಿಯುವ ಅಂಥೇಳಿ ಬಂದ್ವಿ. ಇವಾಗ ಮಗಳಿಗೆ ಸ್ಟ್ರಾಬೆರಿ ಬೇಕು ಅಂತ ಹೇಳಿದ್ರು, ಹಂಗೆ ಸ್ಟ್ರಾಬೆರಿ ಶೇಕ್, ಒಂದು ರೋಸ್ ಮಿಲ್ಕ್ ತಗೊಂಡೆ. ಮತ್ತು ತಿನ್ನೋಕ್ಕೆ ಏನಿತ್ತಿಲ್ಲ, 5 o'clock ಮೇಲೆ ಅಂತ ಹೇಳಿದ್ರು. ಮತ್ತು ಬರ್ಗರ್ ಮಾತ್ರ ಇತ್ತು. ಸರಿ ಅಂತೇಳಿ ಇಬ್ಬರು ಬರ್ಗರ್ ತಗೊಂಡು ತಿಂದ್ಬಿಟ್ಟು ಮನೆಗೆ ಹೊರಟ್ವಿ. ಕೂತುಪರಂಬಿಂದ ಬಸ್ಸಲ್ಲಿ ಬಂದ್ವಿ. ಇವಾಗ ಇಲ್ಲಿಂದ ನಮ್ಮ ಮನೆಗೆ 1 ಕಿಲೋಮೀಟ್ರು, ಅಲ್ಲಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.